ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ನಾವಿವತ್ತು ಊಟಿಗೆ ಹೋಗ್ತಿದ್ದೇವೆ. ಗಂಟೆ ಈಗ 1:15 ಕ್ರಾಸ್ ಆಗಿ 2 ಆಗ್ತಾ ಬಂತು. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೇವೆ. ಸೂಪರ್ ರೈಡ್ ಮಾಡ್ಲಿಕ್ಕಿದ್ದೇವೆ. ಉಮೇಶ ಕೂಡ ರೆಡಿ ಆಗಿದ್ದಾನೆ. ಎಲ್ಲರೂ ರೆಡಿಯಾಗಿ ಹೊರಟಿದ್ದೇವೆ. ಇನ್ನೊಬ್ರು ಪ್ರಜ್ವಲ್ ಬ್ರೋ ಅವರು ಆಲ್ರೆಡಿ ಕೆಳಗೆ ಹೋಗಿ ಆಗಿದೆ. ಬಿಕಾಸ್ ಗೊತ್ತಲ್ಲ ನಾವು ಆಡಿಬ್ಬಳಿ ನಳಿನಿ ನನ್ನ ಶರ್ಟ್ ಕೊಡು, ನಾನು ಹೋಗುದು. ಚಲೋ ಗೈಸ್, ಲೆಟ್ಸ್ ಗೋ. ಪ್ರಜ್ವಲ್ ಎಲ್ಲಿಗೆ ರೆಡಿ ಆಗೋದು ನೀನು? ಊಟಿ ಎಂತ ಊಟಿಗೆ ಹೋಗ್ತಿದ್ದೀವಿ ನಾವೀಗ? ಎಸ್ 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 ಎಸ್. ಇಲ್ಲಿ ನೋಡಿ, ಉಮೇಶ್ ಆಲ್ರೆಡಿ ಇಸ್ತ್ರಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಯ್ತು ಬಟ್ಟೆಗೆಲ್ಲ. ಸ್ಮೂಲ್ದುಲೆ ಎಂಕ್ಲು ಊಟಿಗೆ ಪೋಂದಲ್ಲ ಪಂಡತ ಅನ್ನೇ ರೀತಿ ಆಫೀಸರ್ ಬತ್ತಿ ನಾನು ಕಟಿಂಗ್ ಮಲ್ಪೆರೆ ಓದ್ತೇನೆ. ಅಲ್ಲಿ ಬಿಹಾರದ ಬೈಯ ಒಂದು ಸೈಡ್ ಕೆತ್ತದ ಕಡ ಬಿಡ್ತಿ ಆತೆ ಒಂದು ಸೈಡ್ ಹಿಡಿ ಕೆತ್ತಿದೆ ಆತೆ ಪಕ್ಕದಾಲಜ್ಜಿ ಬಕ ಪೂರ ಎಂಚೊಂಡು ಅಂಜನುಂಡು. ನನ್ನ ದಾಲ ಮಲ್ಪಲಾಗಿದ್ದು ನಾನು ಎತ್ತಿಕೊಂಡಲ್ಲ ಒಂಜೆ ಕೆತ್ತಿನ ನಾನು ಬಿರವರ್ಪುಜಿ ಬೈಕೆಲ್ಲ ರೆಡಿ ಆಗಿದೆ. ಈಗ ಹೊರಟಿದ್ದೇವೆ. ಟೆಸ್ಟಿಂಗ್ ಎಲ್ಲ ನಡೀತಾ ಉಂಟು ಬೈಕ್ ಇದು. ನಾವು ಅಣ್ಣ ನಾಡಿ ದಿಗ್ಗ. ಇನ್ನೊಬ್ರಲ್ಲಿ ಗೋಪ್ರೋ ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಾಪರ್ ರೈಡರ್ ಅಂದರೆ ಇವರೇ, ಪ್ರಜ್ವಲ್ ಶೆಟ್ಟಿ. ರೆಡಿ ಆಯ್ತಾ ಬ್ರೋ? ನಮ್ಮದು ರೂಟ್ ಮಿಸ್ ಆಯಿತು. ಉಮೇಶ ಮತ್ತು ಪ್ರಜ್ವಲ್ ಮುಂದೆ ಬೇರೆ ರೂಟಲ್ಲಿ ಮುಂದೆ ಹೋಗಿದ್ದಾರೆ. ನಾವೊಂದು ಟರ್ನ್ ತಗೊಳ್ಬೇಕಿತ್ತು, ಆ ಟರ್ನ್ ಮಿಸ್ ಆಯಿತು. ಈಗ ಒಂದು 5 to 10 ಕಿಲೋಮೀಟರ್ಸ್ ನಮ್ಮದು ಎಕ್ಸ್ಟ್ರಾ ಆಗಿದೆ. ಸೊ ನಾವೀಗ ಹೋಗಿ ಅವರನ್ನು ಕ್ಯಾಚಪ್ ಮಾಡಬೇಕು. ಸೊ ರೈಡ್ ಪುನಃ ಸ್ಟಾರ್ಟ್ ಮಾಡ್ತಿದ್ದೇವೆ ನಾವು. ಲೆಟ್ಸ್ ಗೋ ಗೈಸ್. ನಾವೀಗ ತಿಂಡಿ ತಿನ್ನಲಿಕ್ಕೆ ಹೋಟೆಲಿಗೆ ಬಂದ್ವಿ. ಇಡ್ಲಿ, ವಡ, ಸಾಂಬಾರೆಲ್ಲ ಆರ್ಡ್ರ್ ಮಾಡಿದ್ದೀವಿ. ಕಿಶೋರ್, ನೀನೇನು ಆರ್ಡ್ರ್ ಮಾಡಿದ್ದೆ? ನಾನು ಪೂರಿ. ಉಮೇಶ? ಓಕೆ, ಈಗ ನಾವು ಗುಂಡ್ಲುಪೇಟೆಯಿಂದ ಹೊರಟಿದ್ದೇವೆ. ವಿಷಯ ಏನಂದರೆ ತುಂಬಾ ಸಿಂಪಲ್. ನಮ್ಮ ಕ್ಯಾಮರಾ ಅವರ ಹೆಲ್ಮೆಟಲ್ಲಿ ಉಂಟು, ಅವರ ಮೈಕ್ ನಮ್ಮ ಹೆಲ್ಮೆಟಲ್ಲಿ ಉಂಟು. ಅಂದರೆ ನಮ್ಮ ಹೆಲ್ಮೆಟಲ್ಲಿ ಕ್ಯಾಮರಾ ಕೂರ್ತಾ ಇರಲಿಲ್ಲ. ಸೊ ಅದಕ್ಕೆ ಅವರ ಹೆಲ್ಮೆಟಲ್ಲಿ ಕ್ಯಾಮರಾ ಕನೆಕ್ಟ್ ಮಾಡಿದ್ದೇವೆ. ನಾವೀಗ ಗುಂಡ್ಲುಪೇಟೆಯಿಂದ ಸೀದಾ ಬಂಡೀಪುರಕ್ಕೆ ಹೋಗ್ತಾ ಇದ್ದೇವೆ. ಬಂಡೀಪುರದಲ್ಲಿ ವೆರೈಟಿ ಎನಿಮಲ್ಸನ್ನು ನೋಡ್ಬೋದು. ಏನಂತೀಯ ಪ್ರಸಿಲ್? ವೆರೈಟಿ ನೋಡ್ಲಿಕ್ಕೆ ಅದೆಂತ ನಾವು ಹೋಟೆಲಿಗೆ ಹೋಗುದು. ಎಂತ ಬ್ರೋ, ಬಂಡೀಪುರದಲ್ಲಿ ಎಲ್ಲರೂ ಹೇಳ್ತಾರೆ ತುಂಬಾ ಎನಿಮಲ್ಸ್ ಇರ್ತದೆ ಅಂತ. ನೀನು ಹೋಟೆಲಿಗೆ ಹೋಗುದಾ ಅಂತ ಹೇಳ್ತಿದ್ದೀಯಾ? ಅಲ್ಲಿ ಬರೀ ಆನೆ ಮತ್ತು ಜಿಂಕೆ ಸಿಗ್ಬೋದು. ತಪ್ಪಿದ್ರೆ ನಿನ್ನ ಥರ ತುಂಬಂಗ ಸಿಗ್ಬೋದು ಅಷ್ಟೇ. ಎಂತ ಸಾವು ಮಾರೆ. ನಿಮ್ಮನ್ನೆಲ್ಲ ನಂಬ್ಕೊಂಡು ನಾವು ಬಂಡೀಪುರದಲ್ಲಿ ರೈಡಿಂಗ್ ಮಾಡಬೇಕು. ನಾನು ಅಂದ್ಕೊಂಡೆ ಅಲ್ಲಿ ಎಲ್ಲ ಟೈಪ್ ಆಫ್ ಹುಲಿ, ಸಿಂಹ ಎಲ್ಲ ಬರ್ತದೆ ಅಂತ. ಇಲ್ಲೇ ನಾನು ಇದ್ದೀನಲ್ಲ, ನೀನು ಅಲ್ಲಿ. ಓ, ಹಾಗಾದ್ರೆ ನೀನು ಹುಲಿ ಅಲ್ಲ. ಹುಲಿ ಬೆಳಗ್ಗೆ ತೊಳೆಯುವುದಿಲ್ಲ ಅಂತ ಗೊತ್ತುಂಟಲ್ಲ ನಿಮಗೆ? ಯಾರು ಹೇಳಿದ್ದು ಹುಲಿ ತೊಳೆಯುವುದಿಲ್ಲ ಅಂತ? ನೀನು ನೋಡ್ಲಿಕ್ಕೆ ಹೋಗಿದ್ಯಾ? ಎಲ್ಲರಿಗೆ ಗೊತ್ತುಂಟದು. ನೀನು ಎಂತ ಮಾತಾಡ್ತಿ ಮಾರೆ. ಓಕೆ ಗೈಸ್, ಇವು ಮರ್ಲಂತರ ಮಾಡ್ತಾ ಇರ್ತಾನೆ. ನಾವೀಗ ಸೀದಾ ಬಂಡೀಪುರಕ್ಕೆ ಹೋಗ್ತಾ ಇದ್ದೇವೆ ಪ್ರಾಣಿಗಳನ್ನು ನೋಡಲಿಕ್ಕೆ. ಚಲೋ ಪ್ರಶೀಲ್, ಏನಂತಿ? ಪ್ರಾಣಿ ಸಂರಕ್ಷಣಾ ವತಿಯಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ನನ್ನ ಮಗ ಗಾಡಿನ ರೋಡಲ್ಲಿ ಓಡಿಸು ಅಂದರೆ ಎಲ್ಲೋ ಗುಡ್ಡ ದಿಡ್ಡದಲ್ಲಿ ಓಡಿಸ್ತಾನೆ. ಬಂಡಿ ರೋಡ್ ಹಾಕಿ ಕೊಟ್ಟಿದ್ದಾರೆ, ಎಲ್ಲೆಲ್ಲೋ ರಸ್ತೆ ಬಿಟ್ಟು ನೆಲದಲ್ಲಿ ಓಡಿಸ್ಲಿಕ್ಕೆ ನನಗೆಂತ ಮರಳಲ್ಲ. ನಾನು ರಸ್ತೆ ಬಿಟ್ಟು ನೆಲದಲ್ಲಿ ಯಾಕೆ ಹೋಗ್ತಾ ಇದ್ದೇನೆ ಅಂದರೆ ಹಂಟರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ. ಹಂಟರ್ ಓನರ್ಸ್ಗೆ ಎಲ್ರಿಗೂ ಗೊತ್ತಿರ್ಬೋದು ಹಂಟರ್ ಪ್ರಾಬ್ಲಮ್ ಏನಂತ. ಹಂಪಲ್ಲಿ ಬೈಕ್ ರಸ್ತೆಗೆ ತಾಗ್ತದೆ. ನಾವು ಬಂಡೀಪುರದಲ್ಲಿ ಆನೆ ಸಿಗ್ತದೆ ಅಂತ ನೋಡ್ಕೊಂಡು ಹೋಗ್ತಿರುವಾಗ ಕೊನೆಗೂ ಒಂದು ಆನೆ ಸಿಕ್ಕೇ ಬಿಡ್ತು. ಎಲ್ಲಿದೆ ಅಂತ ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಅದೇ ಆನೆನೇ ನಾವು ಶೂಟ್ ಮಾಡಿದ್ದಂದರೆ ವಿಡಿಯೋದಲ್ಲಿ ಶೂಟ್ ಮಾಡಿದ್ವಿ. ಆ ಕಡೆ ನೋಡಿ, ಈ ಕಡೆ ನೋಡುವಾಗ ಈ ಕಡೆ ಜಿಂಕೆಗಳ ರಾಶಿ ಕಾಣ್ತಾ ಇದೆ. ಬಂಡೀಪುರದಲ್ಲಿ ಆನೆ ಮತ್ತು ಜಿಂಕೆ ಬಿಟ್ಟರೆ ಇದೇ ಯಾರು? ಮಂಗಂತರ ಓಡ್ತಿದ್ದಾನೆ ಬೈಕಲ್ಲಿ. ಪ್ರಜ್ವಲ್ ನೋಡಿ ಹೇಗೆ ಮಂಗಂತರ ಬೈಕಲ್ಲಿ ಸಪ್ಪ ಅಂತ ಹೋಗ್ತಾರೆ. ಫೈನಲಿ ನಾವು ತುಂಬ ದೂರ ಟ್ರಾವೆಲ್ ಮಾಡಿ ಈಗ ತಮಿಳ್ನಾಡು ಆ್ಯಂಡ್ ಕರ್ನಾಟಕ ಬಾರ್ಡರ್ ಹತ್ರ ಬಂದಿದ್ದೇವೆ. ನಮಗೆ ಹೆದರಿಕೆ ಇರೋದು ಒಂದೇ, ಏನಂದರೆ ಪೊಲೀಸ್ ನಿಲ್ಲಿಸಿ ಚೆಕ್ಕಿಂಗ್ ಮಾಡ್ತಾರೆ ಅಂತ. ಚೆಕ್ಕಿಂಗ್ ಮಾಡಿದರೆ ಏನೂ ಇಲ್ಲ ನಮ್ಮ ಹತ್ರ. ಬಟ್ ಸ್ಟಿಲ್ ನಮ್ಮದು ರೆಂಟೆಡ್ ಬೈಕ್ ಅಲ್ಲ, ಹೆದರಿಕೆ ಇರುತ್ತೆ. ಬಟ್
ಪೊಲೀಸ್ ಏನು ನಿಲ್ಲಿಸಲಿಲ್ಲ ಕರ್ನಾಟಕ ಬಾರ್ಡ್ರಲ್ಲಿ. ನಾವು ಪಾಸ್ ಮಾಡ್ತಾ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಬರೋದೇ ತಮಿಳ್ನಾಡು ಚೆಕ್ ಪೋಸ್ಟ್. ಅಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಬ್ರೋ ಕೂಡ ಕ್ಯಾಮರಾಯನ್ನು ಹೆಲ್ಮೆಟಲ್ಲಿ ಹಾಕ್ಕೊಂಡಿದ್ದಾರೆ, ಪ್ರಜ್ವಲ್ ಬ್ರೋ. ಅವರು ಕೂಡ ಕ್ಯಾಮರಾ ತೆಗಿತೇನೆ ಅಂತ ಹೇಳಿದ್ದಾರೆ ಚೆಕ್ ಪೋಸ್ಟ್ ಹತ್ತಿರ ಬಂದಾಗ. ಬಿಕಾಸ್ ರಿಸ್ಕ್ ಇಲ್ಲೇನೇಕ ನಾವೀಗ ಹತ್ತಿರ ಆಗ್ತಾ ಇದ್ದೇವೆ. ಕಾರ್ಸ್ಗಳು ತುಂಬ ಇದೆ ಎದುರುಗಡೆ. ನಾವು ಇವರ ಹಿಂದೆ ಇದ್ದೇವೆ. ಆ್ಯಕ್ಚುಲಿ ಹಿಂದೆ ಬರಬೇಕಿತ್ತು, ಬಟ್ ಬರ್ತಾ ಇಲ್ಲ. ಮುಂದೆ ಅವರು ಹೋಗಲಿ ಚೆಕ್ ಪೋಸ್ಟಲ್ಲಿ ಅಂತ ನಾವು ಹಿಂದೆನೇ ಇದ್ದೇವೆ. ನೋಡುವ ಏನಾಗ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಒಂದು ವೇಳೆ ನಿಲ್ಲಿಸಲಿಲ್ಲ ಅಂದರೆ ವಿಡಿಯೋ ಕಂಟಿನ್ಯೂ ಆಗ್ತದೆ, ಇಲ್ಲಾಂದರೆ ಕಂಟಿನ್ಯೂ ಕಿಶೋರ ಎಂತಾಯ್ತು, ಯಾಕೆ ಮಲ್ಕೊಂಡ ನೀನು? ಬೆನ್ನು ನೋವಿಗೆ ಮದ್ದಿದ್ರೆ ಸಜೆಸ್ಟ್ ಮಾಡಿ. ಬೆನ್ನು ನೋವಿಗೆ ಜೀರಿಗೆ ಕಷಾಯ ಕುಡಿಬೇಕು, ಸರಿ ಆಗ್ತದೆ. ರಾತ್ರಿ ಎಣ್ಣೆ ಕುಡಿಯುವುದಲ್ಲ. ಮೂಜಿಗೆ ಅಷ್ಟೇ ಮಾರೆ, ನೀವು ಸತ್ತಲೆ. ಉಮೇಶ್ ನೋಡಿ ಸ್ಟ್ರೆಚಿಂಗ್ ಮಾಡ್ತಿದ್ದಾನೆ. ಹೇರ್ ಪಿನ್ ಬೆಂಡ್ ಹತ್ತಿದ್ದಲ್ಲ ಈಗ, ಹೇರ್ ಪಿನ್ ಬೆಂಡ್ ಥರನೇ ಸ್ಟ್ರೆಚಿಂಗ್ ಮಾಡ್ತಿದ್ದಾನೆ. ಇದೆಲ್ಲ ಹೇಗಿತ್ತು ಎಕ್ಸ್ಪೀರಿಯನ್ಸ್, ಹೇಗಿತ್ತು ಹೇರ್ ಪಿನ್ ಬೆಂಡ್ ಇದ್ದು? ಹೇರ್ ಪಿನ್ ಬೆಂಡ್ ತುಂಬ ಬೆಂಡ್ ಇತ್ತು ಮಾರೆ, ನಾವು ಬೆಂಡ್ ಆಗಿಲ್ಲ, ಅದೇ ಪುಣ್ಯ. ಗೈಸ್ ಜಸ್ಟ್ ನಾವೀಗ ಬಂದು ಚೆಕ್ ಇನ್ ಆಗಿದ್ದೇವೆ BN ಟೂರಿಸ್ಟ್ ಹೋಮ್ ಅಂತ. ನೋಡಿ ಗಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೇವೆ. ರೂಮ್ ಕ್ಲೀನ್ ಮಾಡ್ತಿದ್ದಾರಂತೆ, ಅದಕ್ಕೆ ಲಗೇಜನ್ನು ಇಲ್ಲೇ ಇಟ್ಟಿದ್ದೇವೆ ಹೊರಗಡೆ. ಕಿಶೋರ ಆಲ್ರೆಡಿ ಪುಂಡಿ ಬೇಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಗಿದೆ. ಇದೇ ನಮ್ಮ ರೂಮ್ ಟೂರ್ ಮತ್ತೆ ಮಾಡ್ತೇವೆ, ಕಾಯ್ತಾ ಇರಿ. ಗೈಸ್ ನಾವು ರೂಮಿಗೆ ಬಂದು ಚಿಕನ್ ಆಗೆಲ್ಲ ರೆಸ್ಟ್ ತಗೊಂಡು ಈಗ ಊಟಕ್ಕೆ ಹೋಗ್ತಿದ್ದೇವೆ. ಇಲ್ಲೇ ನಾವು ಸಿಟಿಯಲ್ಲಿ ರೂಮ್ ಮಾಡಿರೋದ್ರಿಂದ ಇಲ್ಲೇ ಹತ್ರದಲ್ಲಿ ಎಲ್ಲಾದರೂ ರೆಸ್ಟೋರೆಂಟ್ ಇದೆಯಾ ಅಂತ ನೋಡ್ತಾ ಇದ್ದೇವೆ. ನೋಡಿ ಮಧ್ಯಾಹ್ನ 1:30 ಆಯಿತು. ಊಟಿ ವೆದರ್ ಹೇಗಿದೆ ಅಂತ, ಲೈಟಾಗಿ ಮಳೆ ಬರ್ತಾ ಇದೆ, ತುಂಬ ಚಳಿನೂ ಇದೆ. ಗೈಸ್ ನೋಡಿ ಪನ್ನೀರ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ಪಲಾವ್ ಥರ ಇದೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೇವೆ. ಮಿಸ ಹೇಗುಂಟು? ಕಿಶೋರ್ ಹೇಗುಂಟು? ಗೈಸ್ ಊಟ ಮಾಡಿ ಹೊರಗಡೆ ಬಂದ್ವಿ. ಊಟ ಇಷ್ಟ ಆಯಿತು, ಒಳ್ಳೆದಿತ್ತು, ಫ್ರೆಶ್ ಆ್ಯಂಡ್ ಹಾಟ್ ಆಗಿತ್ತು. ವೆದರ್ ಮಾತ್ರ ಸಕ್ಕತ್ತಿದೆ. ಊಟಿ ವೆದರ್ ಏನೋ ಸಖತ್ತಾಗಿದೆ, ಬಟ್ ಊಟಿ ಟ್ರಾಫಿಕ್ ಕೂಡ ಹಾಗೇ ಇದೆ. ನಾವು ಪ್ರಜ್ವಲ್ ಬ್ರೋ ಹಿಂದೆ ಹೋಗ್ತಾ ಇದ್ದೇವೆ. ಪ್ರಜ್ವಲ್ ಬ್ರೋ ಮುಂದೆ ನುಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾರಿಗೆ ಇರ್ತಾರೆ ಅಂತ ಗೊತ್ತಿಲ್ಲ. ಪಿಕಪ್ ಇದೆಂತ ಇದು, TT ಹಿಂದೆ ಈಗ ಓವರ್ಟೇಕ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಎದುರುಗಡೆ ಗಾಡಿ ಬರ್ತಿದ್ದೆ. ಇಟ್ರು ಪ್ರಶಿಲ್ ನಾವು ಇಟ್ರ ಅಂತ ಅನ್ಕೊಂಡ್ವಿ. ಒಂದ್ ವೇಳೆ ಅವರು ಕಾರ್ ಅವನಿಗೆ ಇಟ್ಟಿದ್ರೆ ನಾವು ಹೋಗಿ ಅವರಿಗೆ ಇಡ್ತಿದ್ವಿ ಅಲ್ವಾ ಪ್ರಶಿಲ್? ಆಮೇಲೆ ಬಂದು ತಮಿಳ್ನಾಡು ಪೊಲೀಸ್ ಬಂದ್ರು, ನಮ್ಗೆ ಇಬ್ಬರಿಗೂ ಇಡ್ತಿದ್ರು. ಅದೌದು, ನಮಗೆ ಹೆದರಿಕೆ ಇರುವುದು ಅದೊಂದು ತಮಿಳ್ನಾಡು ಪೊಲೀಸ್ ಅವರದ್ದು. ಯಾಕಂದ್ರೆ ನಮ್ಗೆ ತಮಿಳು ಬರಲ್ಲ, ಅವರಿಗೆ ಕನ್ನಡ ಬರಲ್ಲ. ಅರೆ ತಮ್ಮಿ, ಎನಗೆ ತಮಿಳು ತೆರಿಯುಂ என்ன சொல்ற? ಇವನಿಗೆ ಮೊದಲೇ ಭಾಷೆ ಬರಲ್ಲ. ಇವನ್ನ ಮಾತು ಕೇಳಿದರೆ ಅಷ್ಟೇ. ಈಗ ಇಶ್ಯೂ ಏನಂದರೆ ನಮಗೆ ರೂಟ್ ಎಲ್ಲ ಹೊಸ್ತು, ಅಂದರೆ ಯಾವ ಪ್ಲೇಸಿಗೆ ಹೋದರೆ ರೂಟ್ ಹೊಸ್ತೆ ಆ್ಯಸ್ ಯೂಶ್ವಲ್. ಹೌದು, ಬಟ್ ನಾವು ಮುಂದೆ, ಯಾಕಂದರೆ ಮುಂದೆ ಬಿಟ್ಟಿದ್ದೇವೆ ನಮ್ಮ ಪ್ರಜ್ವಲ್ ಬ್ರೋ ಅವರನ್ನು, ಅವರ ಹಿಂದೆನೇ ಹೋಗ್ತಾ ಇದ್ದೇವೆ ನಾವು. ಯಾಕಂದ್ರೆ ಅವನು ಮುಂದೆ ಹೋಗಿ ಬೆಟ್ ತಿಂದರೆ ತಿನ್ನಲಿ, ಆಮೇಲೆ ನಾವು ಆರಾಮಾಗಿ ತಪ್ಪಿಸ್ಕೊಂಡು ಹೋಗ್ಬೋದಲ್ಲ. ಅದೌದು, ಆ್ಯಕ್ಚುಲಿ ಹಿಡಿದ್ರೆ ಅವರನ್ನೇ ಹಿಡೀಲಿ ಅಂತ ನಾವು ಅವರ ಹಿಂದೆನೇ ಹೋಗ್ತಾ ಇದ್ದೇವೆ. ನಾವೀಗ ಹೋಗ್ತಾ ಇರೋದು ಎಲ್ಲಿಗೆ ಪ್ರಶಿಲ್? ನಾವೀಗ ಹೋಗ್ತಾ ಇದ್ದೇವೆ ಊಟಿ ಲೇಕಿಗೆ. ಗೊತ್ತಿಲ್ಲ ಊಟಿ ಲೇಕಲ್ಲಿ ರಶ್ ಇರುತ್ತೋ ಅಥವಾ ಒಳಗೆ ಬಿಡ್ತಾರೋ ಇಲ್ವೋ. ನೋಡ್ ಅವರನ್ನು ನೋಡಿ ಹೆಂಗ್ ಓವರ್ಟೇಕ್ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಓವರ್ಟೇಕ್ ಮಾಡೋದ್ರಲ್ಲಿ ಯಾವಾಗಲೂ ಹುಷಾರ್, ಅವನು ಓವರ್ಟೇಕ್ ರಾಜ. ನಾವು ಅವರ ಹಿಂದೆನೆ ಹೋಗ್ತಾ ಇದ್ದೇವೆ, ಅವರನ್ನ ನಂಬಿ ನಾವು ಹೋಗ್ತಾನೆ ಇದ್ದೇವೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಊಟಿ ಲೇಕಿಗೆ ಕರ್ಕೊಂಡು ಹೋಗ್ತಾನೋ ಇಲ್ವಾ ರಿವರ್ಸ್ ತಗೊಂಡ್ಬಂದು ಬೆಂಗಳೂರಲ್ಲಿ ಬಿಡ್ತಾನೋ ಗೊತ್ತಿಲ್ಲ. ಪ್ರಶಿಲ್, ನಂಗನ್ಸುತ್ತೆ ನಾವೀಗ ಊಟಿ ಲೇಕಿಗೆ ಬಂದ್ವಿ ಅಲ್ಲ, ಇಲ್ಲಿ ತುಂಬ ರಶ್ ಇದೆ ಅನಿಸುತ್ತೆ. ನಾವು ಹೋಗ್ಬೇಕಾ ಇಲ್ಲಿಗೆ? ಎಂತ ಮಾಡೋದು?
ಐ ಥಿಂಕ್ ನಾವು ಊಟಿ ಲೇಕ್ ಬಿಟ್ಟು ಪೈನ್ ಫಾರೆಸ್ಟಿಗೆ ಹೋಗೋದು ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಇಲ್ಲಿ ಫುಲ್ ರಶ್ ಇದೆ, ರೋಡ್ ಸೈಡಲ್ಲಿ ಗಾಡಿ ನಿಂತದ್ದು ನೋಡ್ಬೋದು ನೀವು. ಅದೇ ಅವರು ಕೂಡ ಸೀದಾ ಹೋಗ್ತಾ ಇದ್ದಾರೆ ನೋಡು, ನಿಲ್ಲಿಸ್ತಾನೆ ಇಲ್ಲ. ಹಾಗಾದರೆ ಐ ಥಿಂಕ್ ಅವರು ಊಟಿ ಲೇಕ್ ಬಿಟ್ಟು ಪೈನ್ ಫಾರೆಸ್ಟ್ಗೆ ಹೋಗುವಂತ ಡಿಸೈಡ್ ಮಾಡಿದ್ರು ಅನಿಸುತ್ತೆ. ಐ ಥಿಂಕ್ ಅಲ್ಲಿಗೆ ಹೋಗೋದು ಬೆಸ್ಟ್. ಹೌದೌದು, ನನಗೂ ಹಾಗೆ ಅನಿಸುತ್ತೆ. ಅವ್ರ ಹತ್ರ ಮಾತಾಡ್ಬೋದಿತ್ತು, ಬಟ್ ಅವರು ಸೈಡೇ ಹಾಕ್ತಿಲ್ಲ. ನಾವು ಅವ್ರ ಹಿಂದೆ ಹೋಗುವಲ್ಲ, ನಾವು ಅವ್ರ ಹಿಂದೆನೆ ಹೋಗುವ. ಅವರು ಊಟಿ ಲೇಕಿಗೆ ಇಳಿಸಿದ್ರೆ ನಾವು ಕೆಳಗಡೆ ಇಳಿಸಿದೆ ಊಟಿ ಲೇಕಿಗೆ. ಎಲ್ಲಿ ನಿಲ್ಸುದಿನ್ನು, ಅವ್ರು ಅಲ್ಲಿ ಎಂಟ್ರಿ ಗೇಟನ್ನು ಪಾಸ್ ಮಾಡಿ ಹೋಗೇ ಬಿಟ್ಟು ನಾವು ಇನ್ನು ಹಿಂದೆನೇ ಇದ್ದೇವೆ. ನಾವೀಗ ಮುಂದೆ ಅವರ ಗಾಡಿ ಮೇಲೆ ಹತ್ಕೊಂಡು ಇಳ್ಕೊಂಡು ಹೋಗೇ ಬಿಡುವ. ಎಂತ ಹೇಳ್ತೀಯ. ನಾವೀಗ ನಮ್ಮ ಮೊದಲನೇ ಪ್ಲೇಸಿಗೆ ಬಂದಿದ್ದೇವೆ. ಯಾವ ಪ್ಲೇಸ್ ಇದು? ಪೈನ್ ಫಾರೆಸ್ಟ್. ಪೈನ್ ಫಾರೆಸ್ಟ್. ಊಟಿಯಿಂದ ಸಮಸ್ಯೆ ಆದರೆ ಇಲ್ಲಿ ಪ್ರಾಬ್ಲಮ್ ಅಂದರೆ ಪಾರ್ಕಿಂಗ್ ಇದೆ ಇಶ್ಯೂ, ಅಷ್ಟೊಂದು ಜಾಗನೇ ಇಲ್ಲ. ಎಂತ ಮಾಡು. ಕಿಶೋರ ಬೈಕೆ ತರಲಿಲ್ಲವ, ಅವ ಬೈಕನ್ನು ರೂಮಲ್ಲಿ ಬಿಟ್ಟು ಬಂದಿದ್ದಾನೆ. ವಿಡಿಯೋಗ್ರಾಫರ್ಗೆ ಸ್ವಲ್ಪ ಅಂದರೆ ಮಾನಸಿಕ ತೊಂದರೆ ಉಂಟು. ಗೈಸ್, ಐ ಆಮ್ ಗುಡ್. ಅಡಿಪೋಳಿ. ಕನ್ನಡದ ಕುವರರು ಎಲ್ಲೆಲ್ಲೂ ನಾವೇ, ಎಲ್ಲೆಲ್ಲೂ ನಾವೇ. ಅಡಿಪೋಳಿ ನಡಪ ಪೋಯ್ ಬಿದಡ್ಗ. ಒಂದು ರೈನ್ ಕೋಟ್ ಇಡ್ಲಿಕ್ಕೆ ಜಾಗ ಇಲ್ಲ. ರೈನ್ ಕೋಟ್ ಇಡ್ಲಿಕ್ಕೆ ಜಾಗ ಮಾಡಲಿಕ್ಕೆ ನಿನ್ನ ಅಪ್ಪ ಅಂತ ಇದು ರೈನ್ ಕೋಟ್ ಬಂತಲ್ಲ ವಿಷಯ. ಈಗ ರೈನ್ ಕೋಟನ್ನು ಕೈಯಲ್ಲಿ ಇಟ್ಕೋಬೇಕು. ಅದೇ ಅಲ್ಲ ಅಲ್ಲ ಪಿರವತಿ ಬರ್ಲಿ ಬರ್ಲಿ. ಯಾರ್ದು ದೊಡ್ಡ. ನಾವೀಗ ಪೈನ್ ಫಾರೆಸ್ಟ್ಗೆ ಹೋಗ್ತಾ ಇದ್ದೇವೆ, ಬಟ್ ಒಳಗೆ ಕ್ಯಾಮರಾ ತಗೊಂಡು ಹೋಗ್ಲಿಕ್ಕೆ 200 ರೂಪಾಯಿ ಹಾಕಿದ್ದಾರೆ ಅಲ್ಲಿ. ಸೊ ನಾವು ತಗೊಂಡು ಹೋಗ್ತಾ ಇಲ್ಲ. ಇಷ್ಟೇ ತೋರಿಸ್ಲಿಕ್ಕೆ ಆಗೋದು ನಮಗೆ. ಕ್ಯಾಮರಾ ಒಳಗಡೆ ಬಿಡಲ್ವಂತೆ, ಅದಕ್ಕೆ ನಾವು ಇಲ್ಲಿಂದ ಶೂಟ್ ಮಾಡ್ತಿದ್ದೇವೆ. ಹೇಗಿದೆ ನೋಡಿ ಪೈನ್ ಫಾರೆಸ್ಟ್. ಗೈಸ್ ಇಲ್ಲಿ ನೋಡಿ ಪೈನ್ ಫಾರೆಸ್ಟ್. ಇಲ್ಲೇ ಲೇಕು ಇದೆ. ಸೊ ನಾವೀಗ ಲೇಕ್ ಹೋಗ್ತಾ ಇದ್ದೇವೆ. ನೋಡೋಣ. ಫಸ್ಟಿಗೆ ಲೇಕಿಗೆ ಅಂತಲೇ ಹೋದ್ವಿ, ಅಲ್ಲೆಲ್ಲೂ ಅಂದರೆ ಬರೀ ಬೋಟ್ ಹೌಸ್ ಮಾತ್ರ ಇತ್ತು. ಸೊ ಲೇಕಿಗೆ ಎಲ್ಲಿ ಜಾಗ ಗಾಡಿ ನಿಲ್ಲಿಸೋದು ಅಂತ ಗೊತ್ತಾಗಲಿಲ್ಲ. ಇಲ್ಲಿ ಪೈನ್ ಫಾರೆಸ್ಟು ಲೇಕ್ ಎರಡು ಒಟ್ಟಿಗೆ ಇದೆ, 2 in 1 ಇದು. ಇಲ್ಲಿ ನೋಡಿ, ತಮಿಳ್ನಾಡಲ್ಲಿ ನಾಯಿ ಥರ ಕುದುರೆನ ಸಾಕಿದ್ದಾರೆ. ಬೀದಿಲೂ ಕುದುರೆನೇ ಇರೋದು. ಚಳಿ ಚಳಿ ತಾಳೆನು ಈ ಚಳಿಯ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ. ಎನ್ಶಲ್ಲಾರ್ ಮತ್ತೆರ್ಲ ನಾವು ಇನಿ ಹೋದ ಊಟಿ ಲೇಕ್ ಇಡುದುಲೆ ನಾಯಿ ನರಕ ಜನ ಒಳ್ಳೆರಿನಿ ಎಂಕಲ್ ಬೋದಂದು ಪೂರಲ್ಲಿ ಇನ್ನಿಯೇ ಹೋದೆ ರುಮ್ಮೆರ್ಲೆ ಮರ್ಲೆ ಮೂಲು ವೀಡಿಯೋ ಮಲ್ತಂದುಲ್ಲೆ ಉಮ್ಮೆನ ಮುಸುಂಡುದುಲ್ಲೆ ನಿಗುಲು ಎಲ್ಲ ನ್ಯೂಸ್ ಉಡ್ಲ ಬತ್ತೆಡ ಬತ್ತೆ. ತುಲ್ಲೆ ಮೊಗಲ ಫೋಟೋ ಶೂಟ್ ಶುರು ಆದಾಂಡ ಆತ ಬಕ್ಕಲ ಬ್ಲ್ಯಾಕ್ ಇತ್ತಂಡ ವೈಟ್ ಮಲ್ಪ್ಲೆ ಒಂದ ಸುಣ್ಣ ಮಿಕ್ಸ್ ಮಲ್ಪ್ಲೆ ನಮೋ ಇಪ್ಪು ಅಪ್ಪಡಿರಂಕ ನಮ್ಮ ಪೈನ್ ಫಾರೆಸ್ಟ್ ಕಾಂಡೆ ಬೋದ ಕಾಂಡೆ ಬತ್ತದ ಒಂದೆರಡು ಜನ ತೀಕಿಯರ್ ನಮಕ್ ಊರ್ದಗುಲು ಮುಲ್ದುರೆ. ಗೈಸ್ ಇಲ್ಲಿ ನೋಡಿ, ನಾವು ಸಣ್ಣದಿರುವಾಗ ಕೇಳಿದ್ದೇವೆ, ಟೀಚರ್ ಎಲ್ಲ ಹೇಳ್ತಿದ್ರು ನಮಗೆ, ಕುದುರೆನ ಕೆರೆ ಹತ್ರ ಕರ್ಕೊಂಡು ಹೋಗ್ಬೋದು, ನೀರು ಕುಡಿ ಅಂತ ಹೇಳ್ಬೋದು. ಆದರೆ ನಾವೇ ನೀರು ಕುಡಿಸ್ಲಿಕ್ಕೆ ಆಗಲ್ಲ ಅದಕ್ಕೆ, ಅದು ತಾನೇ ನೀರು ಕುಡಿಬೇಕು. ಇಲ್ಲಿ ನೋಡಿ, ಈ ಕುದುರೆ ನೀರು ಕುಡಿತಾ ಇದೆ, ಆದರೆ ನಮ್ದು ಇಲ್ಲಿ 3 ಕುದುರೆಗಳಿದೆ, ಅವುಗಳದ್ದು ನೀರು ಕುಡಿಯಲ್ಲ, ಅವುಗಳಿಗೆ ನಾವೇ ನೀರು ಕುಡಿಸ್ಬೇಕು. ಪೈನ್ ಫಾರೆಸ್ಟಲ್ಲಿ ಸ್ವಲ್ಪ ಚಿಲ್ ಮಾಡಲಿಕ್ಕೆ ನಿಂತಿದ್ದೇವೆ. ವೆದರ್ ಸ್ವಲ್ಪ ಚಿಲ್ಡ್ ಅಲ್ಲ, ಸಖತ್ತಾಗಿ ಉಂಟು. ಈ ನನ್ನ ಮಗ ಉಂಟು, ಅಷ್ಟು ಚಿಲ್ ಉಂಟು. ಈ ನನ್ನ ಮಗ ಕುದುರೆ ಅದು ಇದು ಅದರದ್ದು ಇದು ಅಂತ ಹೇಳ್ತಾನೆ, ಅದೆಲ್ಲ ನಂಬೇಡಿ, ಅದೆಲ್ಲ ಬರೀ ಹೋಲ್ಡು. ಓಕೆ, ನಾವೀಗ ಫೋಟೋಶೂಟ್ ಎಲ್ಲ ಮಾಡಿ
ಬ್ಯಾಕ್ ಟು ಬ್ಲಾಗ್. ಕಿಶೋರ್ ಆಲ್ರೆಡಿ ಪುಂಡಿ ಬೇಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಯಿತು. ಒಂದು ಗಳಿಗೆ ಬಿಟ್ಟಿರುವುದಿಲ್ಲ ಗರ್ಲ್ ಫ್ರೆಂಡನ್ನು, ಯಾವಾಗಲೂ ಅವನಿಗೆ ಅಪ್ಡೇಟ್ ಮಾಡ್ತಾ ಇರಬೇಕು ಅವನು ಎಲ್ಲಿದ್ದಾನೆ ಅಂತ. ನಮ್ಮದು ಫೋಟೋಶೂಟ್ ಎಲ್ಲ ಆಯಿತು, ನಾವಿನ್ನು ಹೊರಟ್ವಿ. ಗೈಸ್ ಪಾಯ್ಕರ ಫಾಲ್ಸ್ಗೆ ಬಂದಿದ್ದೇವೆ. ಫಾಲ್ಸ್ ಅಲ್ಲಿ నెత్తిగలే హైడ్ పక్క ಮೈಸೂರು పోయినాయి. ಗೈಸ್ ಎಂಕಲು ಗೈಸ್ ನಾವೀಗ ಪಾಯ್ಕರ ಫಾಲ್ಸ್ಗೆ ಬಂದಿದ್ದೇವೆ. ಸೊ ಪಾಯ್ಕರ ಫಾಲ್ಸ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ನಮಗೆ, ನಾವು ಹುಡುಕ್ತಿದ್ದೇವೆ, ಎಲ್ಲರೂ ಹುಡುಕ್ತಿದ್ದಾರೆ ಪಾಯ್ಕರ ಫಾಲ್ಸ್ ಎಲ್ಲಿದೆ ಎಲ್ಲಿದೆ ಅಂತ. ಇಲ್ಲೆಲ್ಲೋ ನೀರು ಹೋಗ್ತಾ ಇದೆ ಅಷ್ಟೇ, ಅದಕ್ಕೆ ನಾವು ಕೆಳಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿ ಇಲ್ಲೇ ನಡ್ಕೊಂಡು ಹೋಗ್ತಿದ್ದೇವೆ. ಇಲ್ಲಿಂದ್ರೆ ಏನಾದರೂ ಕಾಣ್ತದ ಅಂತ ನೋಡುವ, ಯಾಕಂದರೆ ಕೆಳಗಡೆ ವರ್ತಿತ್ತಲ್ಲ ಅನಿಸುತ್ತೆ. ಯಾಕಂದರೆ ಕೆಳಗಡೆ ಏನು ಕಾಣಿಸ್ತಾ ಇಲ್ಲ, ಫಾಲ್ಸ್ ಇಲ್ಲ ಎಂಥದಿಲ್ಲ, ಬರೀ ನದಿ ಇದೆ. ನದಿ ಏನು ದೊಡ್ಡ ವಿಷಯ ಇಲ್ಲ, ನಮ್ಮ ಕಡೆನೂ ಇದೆ. ನಮಗೆ ಫಾಲ್ಸ್ ಆದರೆ ಒಂದು ನೋಡ್ಬೋದಿತ್ತು. ಗಾಯ್ಸ್ ನಾವೀಗ ಎಲ್ಲ ಕಡೆ ತಿರುಗಿ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಊಟ ಮಾಡಲಿಕ್ಕೆ ಹೊರಟಿದ್ದೇವೆ. ಆ್ಯಕ್ಚುಲಿ ಇಲ್ಲಿ ತುಂಬ ಚಳಿ ಉಂಟು, ಬಟ್ ಸ್ಟಿಲ್ ಎದೆಯಲ್ಲಿ ಕಲ್ಲನ್ನು ಇಟ್ಟುಕೊಂಡು ನಾವು ಈ ಚಳಿಗೆ ಊಟ ಮಾಡಲಿಕ್ಕೆ ಹೊರಟಿದ್ದೇವೆ ಹೊರಗೆ. ನನಗೆ ಹೋಗ್ಲಿಕ್ಕೆ ಮನಸ್ಸಿರಲಿಲ್ಲ, ಇವರು ಕರ್ಕೊಂಡು ಹೋಗೋದು, ಇಲ್ಲಾಂದರೆ ನಾನು ರೂಮಲ್ಲಿ ಸುಮ್ಮನೆ ಎಂತ ಚಳಿ ಮಾಡಿ ಊಟಿಯಲ್ಲಿ. ಇಲ್ಲಿ ಒಬ್ರು ಗುರು ಕಿರಣ್ ತರನೇ ಹ್ಯಾರ್ ಬಿಟ್ಕೊಂಡಿದ್ದಾರೆ. ಸೊ ಇವರು ಗುರು ಕಿರಣ್ ಅಂತ ಹೇಳೋದು ಸುಮ್ಮನೆ ತಮಾಷೆಗೆ. ಅಂದರೆ ಇವರಿಗೆ ಹಾಗೇನೆ ಸ್ವಲ್ಪ ರಾತ್ರಿ ಆಯ್ತಲ್ಲ, ಇನ್ನು ಯಾರ್ಯಾರು ಅಂತ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತು ಬಿಟ್ಟರೆ ಅರ್ಜುನ್ ಜನ ಬಂದಿದ್ದಾರೆ ಅಂತ ಹೇಳ್ತಾರೆ ಇವರು. ಅದೇ ಬಟ್ ಇಲ್ಲಿ ಚಳಿ ಅಂತೂ ಹೆವಿ ಇದೆ. 5 ಸ್ಟಾರಿಗೆ ಹೋಗುವ, ಹೆಸರು ಮಾತ್ರ 5 ಸ್ಟಾರ್. ಇವನ ಬರ್ಪುಣಿ ಅವರ ಹೆಸರು தம்பி இங்க ரொம்ப ಚಳಿ இருக்கு. ಇವಂದು ತಮಿಳ್ ಕೇಳಲಿಕ್ಕೆ ಆಗ್ತಿಲ್ಲ, ಇಲ್ಲಿ ಚಳಿಗಿಂತ ಇವಂದು ತಮಿಳ್ ಸ್ವಲ್ಪ ಬಿಗ ಉಂಟು. தெரியுமா தமிழ் தெரியும் ஆனா பேசுறது ಇತ್ನಾ ಹಿ ತೆರಿಯಂ ಇಸ್ಕೋ ತಮಿಳ್. ಇನ್ನು ಕನ್ನಡದವರೆಲ್ಲ ಸೇರಿ ಬೈಬೇಡಿ ಮಾರ ಕನ್ನಡ ಮಾತಾಡಿ ಅಂತ ಜಸ್ಟ್ ಗಮ್ಮತ್ತಿಗೆ ಅಷ್ಟೇ ಡಿಸ್ಕ್ಲೈಮರ್ ಕೊಟ್ಟೇ ಬಿಡ್ತೇವೆ. ಹೆಂಗೆ ನಾವು ಅಷ್ಟೇ. ಗೈಸ್ ನಾವು ಊಟ ಮಾಡಿ ಬಂದು ಮಲ್ಕೊಂಡ್ವಿ, ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ವಿಡಿಯೋ ಅಂದರೆ ನೆಕ್ಸ್ಟ್ ಸೆಕೆಂಡ್ ಡೇ ಊಟಿ ಸಖತ್ತಾಗಿರುತ್ತೆ, ಬಿಕಾಸ್ ನಾವು ತುಂಬ ಊಟಿನ ಎಕ್ಸ್ಪ್ಲೋರ್ ಮಾಡಲಿಕ್ಕಿದ್ದೇವೆ. ಅದನ್ನು ನೋಡಿ ಅಷ್ಟೇ, ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ, ಮಿಸ್ ಮಾಡಿಬೇಡಿ ಆಯಿತಾ.